ಶ್ರೀ PBVL ಫಣೀಂದ್ರ ಸ್ವಾಮಿ ಹಾಗೂ ಶ್ರೀಮತಿ ಶೇಷಗಿರಿಯಮ್ಮ ದಂಪತಿಗಳ ಹಿರಿಯ ಮಗ ಶ್ರೀ ಪ್ರತಿವಾದಿ ಭಯಂಕರ ಶ್ರೀನಿವಾಸ್. ಇವರು ಮೂಲತಃ ತೆಲುಗು ನಾಡಿನ ಕಾಕಿನಾಡದವರು. ಸೆಪ್ಟೆಂಬರ್ 22, 1930 ಇವರು ಜನಿಸಿದ್ದು. ತಾಯಿ ಶೇಷಗಿರಿಯಮ್ಮ ಅವರ ಮೂಲಕ ಸಂಗೀತ ಸರಸ್ವತಿ ಶ್ರೀ PBS ಅವರಿಗೆ ಒಲಿದು ಬಂತು. BCom ಪದವೀಧರರಾದ ಇವರು ಆರ್ ನಾಗೇಂದ್ರ ರಾಯರ ಜಾತಕ ಫಲ ಎಂಬ ಚಿತ್ರದ ಮೂಲಕ ಏಕಕಾಲದಲ್ಲಿ ಕನ್ನಡ, ತಮಿಳು ಹಾಗೂ ತೆಲುಗು ಚಿತ್ರಗಳಿಗೆ ಗಾಯಕರಾಗಿ ಪರಿಚಿತರಾದರು. ನಂತರ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಲ್ಲೂ ತಮ್ಮ ಶಾರೀರದ ಮೂಲಕ ಎಲ್ಲರ ಮನೆ ಮನಸ್ಸುಗಳನ್ನು ಪ್ರವೇಶಿಸಿ ಸಹಸ್ರಾರು ಕಲಾವಿದರಿಗೆ ದನಿಯಾದರು. ಡಾಕ್ಟರ್ ರಾಜ್ಕುಮಾರ್ ಅವರು ಶರೀರವಾದರೆ ಇವರೇ ಅವರ ಶಾರೀರವಾಗಿದ್ದರು. ಗಾಯನದ ಜೊತೆಗೆ ಇವರು ಒಬ್ಬ ಅದ್ಭುತ ಆಶುಕವಿಯೂ ಹೌದು. ತಮ್ಮ ಮನಸ್ಸಿಗೆ ಬಂದ ಭಾವನೆಯನ್ನ ಅಕ್ಷರ ರೂಪಕ್ಕೆ ಕೂತಲ್ಲಿಯೇ ಕವಿತೆಯ ಮೂಲಕ ತರುತ್ತಿದ್ದರು. ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾದ ಇವರ ಸ್ವರ ಹಾಗೂ ಸಂಸಾರದ ಕಥೆ ಶ್ರೀ ಪ್ರತಿವಾದಿ ಭಯಂಕರ ಶ್ರೀನಿವಾಸಾಚಾರ್ಯ ನಮ್ಮೆಲ್ಲರ ಮೆಚ್ಚಿನ PBS ಆಗಿ ಸಾಧಿಸಿರುವ ನೈಜ ಕಥೆ ಅವರ ಹಿರಿಯ ಮಗ ಡಾಕ್ಟರ್ ಫಣೀಂದ್ರ ಅವರ ಜೊತೆ. ಸ್ವಾಗತ ಡಾಕ್ಟರ್ ಶ್ರೀ PB ಶ್ರೀನಿವಾಸ್ ಅವರ ಬದುಕಿಗೆ. ನೂರೊಂದು ನೆನಪು. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ 201 ನೆನಪು ಸರಣಿಗೆ, ಹೈದರಾಬಾದಿನ ಸರಣಿಗೆ ಸ್ವಾಗತ, ಸುಸ್ವಾಗತ. ನೀವಾಗಲೇ ನೋಡಿದ್ರಿ, ನಾನು ನಮ್ಮ ಭಾರತೀಯ ಚಿತ್ರರಂಗದ, ಅದರಲ್ಲೂ ನಮ್ಮ ದಕ್ಷಿಣ ಭಾರತದವರು PBS ಸರ್ ಅವರ ಮಗನ ಮನೆಗೆ ಬಂದಿದ್ದೀನಿ, ನಮ್ಮ ಫಣೀಂದ್ರ ಅವ್ರ ಮನೆಗೆ ಬಂದಿದ್ದೀನಿ. ಇಲ್ಲಿಗೆ ಬರೋದಕ್ಕೆ ನನಗೆ ಮುಖ್ಯವಾದ ಕಾರಣ ಇಬ್ಬರು ವ್ಯಕ್ತಿಗಳನ್ನ ನೆನೆಸ್ಕೋಬೇಕು. ಒಂದು ನಮ್ಮ ಶ್ರೀಮತಿ ಅಮ್ಮ ಅವರು, ನಮ್ಮ ವಿಶ್ವವಿಜೇತ ಅವರ ಮಿಸ್ಸಸ್ಸು. ಅವರು ಮೋಹನ್ ಸರ್ಗೆ ಹೇಳಿದ್ರು, ಮೋಹನ್ ಸರ್ ನಮ್ಮ ಫಣೀಂದ್ರ ಸರ್ಗೆ ಆಪ್ತರು, ಅವರು ಅವ್ರ ಹತ್ರ ಮಾತಾಡಿ ನಂಗೆ ನಂಬರ್ ಕೊಟ್ಟರು. ನಾನು ಚೆನ್ನೈನಲ್ಲೇ ಅವ್ರು ಸರಣಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ಡೇಟ್ ಸ್ವಲ್ಪ ಮಿಸ್ ಮ್ಯಾಚ್ ಆಗಿಲ್ಲ. ಸರಿ, ಹೈದರಾಬಾದಿಗೆ ಬರ್ತೀನಿ ಅಂದ ತಕ್ಷಣ ಪ್ರೀತಿಯಿಂದ ಮನೆಗೆ ಮಾಡಿಕೊಂಡ್ರು. ನೀವು ನೋಡಿದ್ರಿ ಅದನ್ನು. ಈಗ ನಮ್ಮ PBS ಅವರ ಜೀವನದ ಪುಟಗಳನ್ನು ತೆರೆಯೋದಕ್ಕೆ ಪ್ರಯತ್ನ ಪಡೋಣ. ಅವ್ರ ಮಗನಿಂದ, ಅವ್ರ ಮಗ ಅವ್ರ ಥರನೇ ಕಾಣ್ತಾರೆ. ಇವಾಗ ಅವರಿರೋ ಗೆಟಪ್ ನೋಡಿದ್ರೆ ನಾವು ಒಂದು ನಿಮಿಷ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಸೊ ಫಣೀಂದ್ರ ಅವ್ರಿಗೆ ಈ ಸರಣಿಗೆ ಸ್ವಾಗತ ಬಯಸ್ತೀನಿ, ನಿಮಗೂ ಕೂಡ ಸ್ವಾಗತ ಬಯಸ್ತೀನಿ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮವರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರ ಕುಟುಂಬವನ್ನು ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ನೂರೊಂದು ನೆನಪು. ಎಸ್ ಸ್ನೇಹಿತರೆ, ನಮ್ಮ ಜೊತೆಗಿದ್ದಾರೆ ನಮ್ಮ ಫಣೀಂದ್ರ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸರ್. ಸಕ್ಕದಾಗಿದೆ ಸರ್, ಡ್ರೆಸ್ ಚೆನ್ನಾಗಿ ಕಾಣ್ತಾ ಇದ್ದೀರಾ, ತಂದೆಯವ್ರ ತರನೇ ಕಾಣ್ತಾ ಇದ್ದೀರಾ ಸರ್. ಏನ್ ಸರ್ ಈ ಪೇಟ, ಈ ಶಲ್ಯದ್ದು ಒಂದು ಕತೆ? ಎಲ್ಲರೂ ಅದೇ ಮಾತನಾಡ್ತಾರೆ. ಇದಕ್ಕೆ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿ ಇದೆ. ಓಕೆ, ಐ ಥಾಟ್ ಐ ವಿಲ್ ಶೇರ್ ಇಟ್ ವಿತ್ ಯು. ಏನೆಂದರೆ, ನಮ್ಮ ತಂದೆಯವರಿಗೆ ಅವರು 71 ಇಯರ್ಸ್ ಇರುವಾಗ ಅವರಿಗೂ ನಮ್ಮ ರಾಜ್ಕುಮಾರ್ ಅವರಿಗೂ ಇಬ್ಬರಿಗೂ ಮೈಸೂರಿನಲ್ಲಿ ಇದಕ್ಕೆ ಮೈಸೂರು ಪೇಟ ಅಂತ ಇದೆ. ಸೊ ಈ ಮೈಸೂರು ಪೇಟ ಇಟ್ಟು ಅವರಿಬ್ಬರಿಗೆ, ಈಗ ಸಾಹೇಬರೇ ನೀವಿಬ್ಬರು ಇದು ಇಟ್ಕೊಳ್ಳಬೇಕು ಅಂತ ಅವ್ರು ರಿಕ್ವೆಸ್ಟ್ ಮಾಡಿದರು. ದಟ್ ಈಸ್ ವೆನ್ ಹಿ ವಾಸ್ 71 years old. ಆಗ ಫ್ರಮ್ 71 years ಅಪ್ ಟು 84 years ಅವರು ಅಂಟಿಲ್ ಹಿ ಪಾಸ್ಟ್ ಅವೇ, ಫಾರ್ ಒಂದು 13 years ಹಿ ವಾಸ್ ವೇರಿಂಗ್ ದಸ್. ಇದನ್ನ ಹಾಕೋತಿದ್ರು. ಸೊ ಸಾರೇ ನಮ್ಮ ಜೊತೆ ಕೂತಂಗಿದೆ. ಲಾಸ್ಟ್ 13 years ಯು ವುಡ್ ಹವ್ ಸೀನ್ ಓನ್ಲಿ ವಿತ್ ದಿಸ್ ಪೇಟ as far as my father is concerned. Well, coming to my ಇದು ಯಾಕೆ ನಾನು ಇಟ್ಕೊಳ್ಬೇಕಾಯ್ತಂದರೆ, ಇದು ಯದುಗಿರಿ ಎಚರಾಜ ಮಠ ಅಂತ ಬ್ಯಾಂಗ್ಳೂರಿನಲ್ಲಿ ಮಲ್ಲೇಶ್ವರಂನಲ್ಲಿ ಒಂದಿದೆ. ಅದನ್ನು ಚೀಫ್ ಪಾಂಟಿಫು, ಅವರ ಹೆಸರು ತಿರುಸ್ವಾಮಿ ಅಂತ. ಅವರು ಪ್ರಯರ್ ಟು ಟೇಕಿಂಗ್ ಇಟ್ ಆ್ಯಸ್ ಎ ಸನ್ಯಾಸ, ಹಿ ವಾಸ್ ವರ್ಕಿಂಗ್ ಇನ್ ಇಸ್ಕಾನ್ ಆ್ಯಸ್ ಎ PR ಮ್ಯಾನ್. ಅವ್ರ ಜೊತೆಗೆ ಗಾಯತ್ರಿ ಅಂತ ಅವ್ರ ಟೀಮ್ಸ್ ಅವರು. ಸೊ ನಮ್ಮ ತಂದೆಯವರು ವೆನ್ ಹಿ ಪಾಸ್ಟ್ ಅವೇ, ಇವರೆಲ್ಲ ನಮ್ಮನ್ನ ಕರೆದಿದ್ದರು ಬ್ಯಾಂಗ್ಳೂರಿಗೆ. ಒಂದು ವಿತಿನ್ 1 month ವಿ ಕೇಮ್ ಟು ಬ್ಯಾಂಗ್ಳೂರ್. ಸೊ ಅಲ್ಲಿ ದೊಡ್ಡ ಇದು ರಾಜ್ ಪ್ಯಾಲೇಸ್ ಇದರಲ್ಲಿ ಮಾಡಿದ್ದರು. ಮಾಡುವಾಗ ಆ ಗಾಯತ್ರಿ ಮೇಡಮ್ ನಾನು ಇಸ್ಕಾನ್ ಟೆಂಪಲ್ಗೆ ತಗೊಂಡು ಹೋದರು. ಸೊ ಆವಾಗ ಇವರು ಪರಿಚಯ ಮಾಡಿ, ಇವರು ಐ ಆಮ್ ಕನ್ಸಲ್ಟೆಂಟ್, ಐ ಆಮ್ ಎ ಚಾರ್ಟರ್ಡ್ ಅಕೌಂಟೆಂಟ್ ಬೈ ಪ್ರೊಫೆಷನ್. ಹಾಗೆ 50 years ಆಗಿದೆ. ಐ ಆಮ್ ಎ ರ್ಯಾಂಕ್ ಹೋಲ್ಡರ್ ಬೋತ್ ಇನ್ ಇಂಟರ್ ಆ್ಯಂಡ್ ಫೈನಲ್ ಇನ್ 1973-74. ಸೊ ಆವಾಗ ನಾನು ಪುಟ್ಟಪರ್ತಿ ಸಾಯಿಬಾಬಾ ಅವ್ರನ್ನ ಹಾಸ್ಪಿಟಲ್ ಇದೆ ಬ್ಯಾಂಗ್ಳೂರಲ್ಲಿ, ಸೂಪರ್ ಸ್ಪೆಷಾಲಿಟಿ. ಆ ಹಾಸ್ಪಿಟ್ಲೇ ನಾನೇ ಕನ್ಸಲ್ಟೆಂಟ್ ಅವರಿಗೆ. ಅಸೆಟ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ನಾವು ಅಲ್ಲಿ ಕೆಲಸ ಮಾಡ್ತಾಯಿದ್ವಿ.
ನಮ್ಮ ಫ್ರೆಂಡ್ ಇನ್ನೊರು ಚಾರ್ಟರ್ಡ್ ಅಕೌಂಟೆಂಟ್, ನನ್ನ ಕ್ಲಾಸ್ಮೇಟು, ನಾವಿಬ್ಬರು ಅಲ್ಲಿ ಸ್ಟಾಕ್ ಟೇಕಿಂಗ್ ಮಾಡ್ತಾಯಿದ್ವಿ. ಆವಾಗ ಈ ತಿರುಸ್ವಾಮಿ ನಮಗೆ ಮೆಸೇಜ್ ಕೊಟ್ಟರು ಥ್ರೂ ಗಾಯತ್ರಿ ಮೇಡಮ್, ಒಂದು ಸಲ ನೀವು ಬಂದು ಹೋಗಿಬಿಡಿ ಅಂತ. ಸರಿ, ಅವ್ರು ಕರೆದಿದ್ದರು, ದೊಡ್ಡವರು. ಹೋಗಿದ್ವಿ. ಹೋಗಿದರೆ, ಸಾಹೇಬ್ರೆ ನೀವು ರಾಮಾನುಜ ಆ್ಯಂಡ್ ಟೆಂಪಲ್ ಮ್ಯಾನೇಜ್ಮೆಂಟ್ ಅದರ ಬಗ್ಗೆ ಒಂದು ಥೀಸಿಸ್, ಒಂದು PhD ಮಾಡಬೇಕು. ನಾನು ಹೇಳಿದಿರಿ, ಏರಿ ಸಾಹೇಬ್ರೆ ಭಾಳ ತೊಂದರೆ ನಮಗೆ, ರಾಮಾನುಜ ಸ್ಪೆಲ್ಲಿಂಗ್ ಜಾಸ್ತಿ, ನಾವು ವೈಷ್ಣವರೇ, ಬಟ್ ಆದರೂ ರಾಮಾನುಜ ಬಗ್ಗೆ ಅಷ್ಟು ಡೀಟೇಲ್ಸ್ ನನ್ನ ಹತ್ರ ಇಲ್ಲ. ಆ್ಯಂಡ್ ಟೆಂಪಲ್ ಮ್ಯಾನೇಜ್ಮೆಂಟ್ ಆಫ್ ರಾಮಾನುಜ ನಮಗೆ ಫುಲ್ ಕಂಪ್ಲೀಟ್ ಗೊತ್ತಿಲ್ಲ. ಇಲ್ಲ ನೀವು ಮಾಡ್ತೀರಾ, ನೀವು ಮಾಡಲೇಬೇಕಂತ ಹೇಳಿದ್ರು ಅವರು. ಸೊ ಯು ವೋಂಟ್ ಬಿಲೀವ್, ವಿತಿನ್ 3 days ಈ ಗೇವ್ ಮಿ ಓನ್ಲಿ 3 days ಟೈಮ್. ಈ 3 daysನಲ್ಲಿ ನಾನು ಐ ಹ್ಯಾಡ್ ಟು ರೀಡ್ ಸೋ ಮಚ್ ಆಫ್ ಮೆಟೀರಿಯಲ್ ಅಬೌಟ್ ರಾಮಾನುಜ. ವೆನ್ ಐ ವಾಸ್ ರೀಡಿಂಗ್ ದಟ್ ಮೆಟೀರಿಯಲ್ ಆಫ್ ರಾಮಾನುಜ, ನಮಗೆ ಐ ವಾಸ್ ಕ್ರೈಯಿಂಗ್, ವಾಟ್ ಕೈಂಡ್ ಆಫ್ ಎ ಪರ್ಸನಾಲಿಟಿ. ಮೇ ಬಿ ಇಟ್ ಈಸ್ ಥ್ರೂ ತಿರುಸ್ವಾಮಿ ಐ ಆಮ್ ಫೋರ್ಸ್ ಟು ಲರ್ನ್ ಅಬೌಟ್ ರಾಮಾನುಜ ಆ್ಯಂಡ್ ದಿ ಗ್ರೇಟ್ನೆಸ್ ಆಫ್ ರಾಮಾನುಜ. ಸೊ ಅದು ಒಂದು ಪಾಯಿಂಟ್ಸ್ ಎಲ್ಲ ನಾನು PPT ಮಾಡಿ ಒಂದು 57 slides ಪ್ರೆಸೆಂಟೇಷನ್ ಮಾಡಿದೆ. ಅಂದರೆ ಟೆಂಪಲ್ ಮ್ಯಾನೇಜ್ಮೆಂಟು 12 volumes ಇದೆ. ಕೋವಿಲ್ ಒಳಗು ಅಂತ ಹೇಳ್ತಾರೆ. ಅದು ಓನ್ಲಿ ಅಟ್ ರಂಗನಾಥ ಟೆಂಪಲ್ ಇನ್ ಶ್ರೀರಂಗಂ, one person has a documented the entire temple management procedure, protocol, what Ramanuja has dictated extempore. ಸೊ ಅದು ಇಟ್ಕೊಂಡು ನಾನು ಇದು ಪ್ರೆಸೆಂಟೇಷನ್ ಮಾಡಿದೆ ವಿತಿನ್ 3 days. ಅವರಿದು ನೋಡಿಬಿಟ್ಟು ಒಳ್ಳೆ ಮಾಡಿದೆ ನೀವು. ಸೊ ಫಾರ್ ದಿಸ್ ಐ ಆಮ್ ಗಿವಿಂಗ್ ಯು ದಿಸ್ ಪೆಟಾ ಆ್ಯಂಡ್ ದಿಸ್ ಶಾಲ್ವಾ ವೆನ್ ಐ ಆಮ್ 71 years. ಇಟ್ ಈಸ್ ಎ ಸ್ಟ್ರೇಂಜ್ ಕೋಇನ್ಸಿಡೆನ್ಸ್. ಇನ್ ಮೈ ಏಜ್ ನಾವು ಐ ಆಮ್ 72, 73. ಅವರು ನನಗಿದು ಕೊಟ್ಟು, ಈಗ ನೀವು ಇದು ಇಟ್ಕೊಳ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಅದು ಇಟ್ಕೊಳ್ತಾ ಇದ್ದೆ. ಸೊ ತಂದೆಯಿಂದ ಮಗನಿಗೆ ಬಂದ ಬಳವಳಿ ಸರ್. ಅದು ಕೋಇನ್ಸಿಡೆನ್ಸ್ ಏನಂದ್ರೆ, ಅವ್ರಿಗೂ 71 years ಕೊಟ್ಟರು, ನನಗೂ ಅದೇ 71 years. ಇದು ಆಕ್ಟ್ ಆಫ್ ಪ್ರಾವಿಡೆನ್ಸ್. ನಾವು PBS ದೇವರ, ನಾವು PBS ಸರ್ ನಮ್ಮ ಜೊತೆಗೆ ಇದ್ದಾರೆ ಸರ್. ಅದ್ರ ಮೂಲಕ ಥ್ಯಾಂಕ್ ಯು ಫಾರ್ ಶೇರಿಂಗ್ ದಿಸ್ ಮೆಮೊರಿ. ಎಸ್ ಪಣಿ ಸರ್, ಈಗ PBS ಅವ್ರ ಬಗ್ಗೆ ಮಾತಾಡಂಗಿದ್ರೆ, ಮೂಲತಃ ಯಾವ ಊರಿನವರು? ಆಂಧ್ರದವರ, ತಮಿಳ್ನಾಡವರ, ಎಲ್ಲಿಯವರು? ಅವ್ರ ಫ್ಯಾಮಿಲಿ ಏನು? ಅವ್ರ ತಂದೆ ತಾಯಿ ಏನು? ಆ ಥರ ನೀವು ಕೇಳಿದರೆ PBS ಅವರಿಗೆ ಅದು ಹಿ ವೋಂಟ್ ಲೈಕ್ ಇಟ್. ನೀವು ಎಲ್ಲಿಂದ ಬಂದಿದೆ? ಹಿ ಸೇಸ್ ಐ ಬಿಲಾಂಗ್ ಟು ಎವ್ರಿಬಡಿ ಆ್ಯಂಡ್ ಮೈ ಲ್ಯಾಂಗ್ವೇಜ್ ಈಸ್ ಮ್ಯೂಸಿಕ್. ಮೈ ಸೊ ಫಾರ್ ದ ಸೇಕ್ ಆಫ್ ರೆಕಾರ್ಡ್ ಐ ವಿಲ್ ಹ್ಯಾವ್ ಟು ಟೆಲ್ ಯು, ಬಟ್ ಅದರ್ವೈಸ್ ಹಿ ಬಿಲಾಂಗ್ಸ್ ಟು ಆಲ್ ದಿ ಪೀಪಲ್ ಆಲ್ ಓವರ್ ದ ವರ್ಲ್ಡ್. ಕರೆಕ್ಟ್. ಆ ಥರನೇ ಐ ವುಡ್ ಲೈಕ್ ಟು ಮೆನ್ಷನ್. ಒಂದು ಕೇಳಬೇಕು ನಿಮಗೆ, ನಾವು ಒಂದು ಹೇಳಬೇಕು ಏನಂದರೆ PBS, ಹಿ ಈಸ್ ಆಲ್ವೇಸ್ ರೆಫರ್ಡ್ ಆಸ್ PBS. ನೋಡಿ, ಅವರಿಗೆ ಪ್ಲೇಬ್ಯಾಕ್ ಸಿಂಗರ್, ಅದು PBS. ವಾವ್. ಅಂದರೆ ಅವ್ರ ಪ್ರೊಫೆಷನೇ ಅವರಿಗೆ ನ್ಯಾಚುರಲ್ ಆಗೇ ಒಂದು PBS ಅಂತ ಬಂದ್ಬಿಟ್ಟಿದೆ, ಬಿಲ್ಟ್ ಇನ್ನಲ್ಲಿ ಬಂದ್ಬಿಟ್ಟಿದೆ. ಅದೇ ಅವರಿಗೆ ಹಿ ಓನ್ಲಿ ನೋ ಸಿಂಗಿಂಗ್, ಅವ್ರು ಬೇರೆ ಏ ಕೆಲಸ ಗೊತ್ತಾಗೋದಿಲ್ಲ. ಅವ್ರು BCom ಆದಮೇಲೆ ಹಿ ವಾಂಟೆಡ್ ಟು ಕಮ್ ಇನ್ ಟು ಸಿನಿ ಫೀಲ್ಡ್. ಎಲ್ಲಿ ಹುಟ್ಟಿದ್ದು ಸರ್? ಎಲ್ಲಿ ಹುಟ್ಟಿದೆ? ಅದು ಬಂದು ಕಾಕಿನಾಡದಲ್ಲಿ. ದೇರ್ ಇಸ್ ಎ ಸ್ಮಾಲ್ ವಿಲೇಜ್ ಕಾಲ್ಡ್ ಗೊಲಪ್ರೋಲ್. ಸೊ ಹಿ ಈಸ್ ಬಾರ್ನ್ ಆನ್ 22nd September 1930. 1930. ಓಕೆ. ಇನ್ ಕಾಕಿನಾಡ. ಅವ್ರು ಎಷ್ಟು ಜನ ಸರ್? ಬ್ರದರ್ಸ್, ಸಿಸ್ಟರ್? ಅವರು ಆಫ್ಟರ್ ಹಿಮ್ ದೆರ್ ಇಸ್ ಒನ್ ಮೋರ್ ಬ್ರದರ್ ಬೈ ರಾಮಾನುಜಮ್ ಅಂತ. ಅವರು ಹಿ ಈಸ್ ಇಂಜಿನಿಯರ್ ಬೈ ಪ್ರೊಫೆಷನ್. ನಿಮ್ಮ ಚಿಕ್ಕಪ್ಪ? ನಮ್ಮ ಚಿಕ್ಕಪ್ಪ. ಅವರಿಗೆ ಆಫ್ಟರ್ ಇಬ್ಬರು ತಂಗಿ. ದೊಡ್ಡವಳು ಶಿ ಈಸ್ ಮ್ಯಾರಿಡ್ ಟು ಒನ್ ರಂಗನಾಥ್ ಅಂತ, ಕ್ಯಾಡ್ಬರೀಸು. ಅವರಿಗೆ ಇಬ್ಬರು ಮಕ್ಕಳು. ದಿ ಸೆಕೆಂಡ್ ಈಸ್ ಗಿವನ್ ಟು ಇನ್ ಹೈದ್ರಾಬಾದ್ ಓನ್ಲಿ. ಅವರು S. ರಘುನಾಥ್ ಅಂತ. ಅವರು ಹಿ ರಿಟೈರ್ಡ್ ಆಸ್ ಎ AGM ಆಫ್ ಆಂಧ್ರ ಬ್ಯಾಂಕ್. ಅವರು ಆಲ್ಸೋ ಈಸ್ ಚಾರ್ಟರ್ಡ್ ಅಕೌಂಟೆಂಟ್. ಅಂದರೆ ನಿಮಗೆ ತಂದೆಯವ್ರು ಹೇಳಿರೋ ಪ್ರಕಾರ, ಅಥವಾ ನಿಮ್ಮ ಚಿಕ್ಕಪ್ಪ ಅವರು, ನಿಮ್ಮ ಅತ್ತೇನೋ ಹೇಳಿರೋ ಪ್ರಕಾರ, ಹೆಂಗಿದ್ರಂತೆ ಚಿಕ್ಕ ವಯಸ್ಸಿನಲ್ಲಿ PBS ಸರ್? ಅಂದರೆ ಈ ವಾಸ್ ಮಿಸ್ಚಿವಸ್? ಹಿ ವಾಸ್. ಅದಕ್ಕೊಂದು ಕಾರಣ ಇದೆ. ಯಾಕಂದರೆ 22nd September 1930 ವಾಸ್ ಅಮಾವಾಸ್ಯ. ಓಕೆ. ಅದು ಮಹಾಳಯ ಅಮಾವಾಸ್ಯ, ಓ, ದೊಡ್ಡ ಅಮಾವಾಸ್ಯ. ಪಿತೃ ತರ್ಪಣ ಎಲ್ಲ ಮಾಡ್ತಾರೆ. ಸೊ ಈ ಅಮಾವಾಸ್ಯ ಉತ್ತರ ಫಲ್ಗುಣಿ ನಕ್ಷತ್ರ ಅವ್ರದ್ದು. ಈ ಅಮಾವಾಸ್ಯ ಕಾಂಬಿನೇಷನ್ ಬಂದರೆ ಸ್ವಲ್ಪ ಮಿಸ್ಯೂಸ್ ಆಗಿರ್ತಾರೆ. ಸೊ ಆ ಮಿಸ್ಯೂಫ್ ಬಹಳ ನ್ಯಾಚುರಲ್ ಆಗಿ ಅವರಿಗೆ ಬಂತು ಬಿಕಾಸ್ ಆಫ್ ಅಮಾವಾಸ್ಯ. ನಿಮ್ಮ ತಾತ ಏನು ಪ್ರೊಫೆಷನಲ್ ಇದ್ರು? ತಾತ ಅವರ ಹೆಸರೇ, ನನ್ನ ಹೆಸರು ನಮ್ಮ ತಾತ ಅವರದೇ. ಅವರು PBVL ಫಣೀಂದ್ರ ಸ್ವಾಮಿ ಅಂತ. ಅವರು ಹಿ ಈಸ್ ರಿಟೈರ್ಡ್ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೊಸೈಟಿ. ಓಕೆ. ಕೋಆಪರೇಟಿವ್ ಸೊಸೈಟಿನಲ್ಲಿ ಅವ್ರು ಮ್ಯಾನೇಜರ್ ಆಗಿದ್ದು, ರಿಟೈರ್ ಆಗಿದ್ದು. ನಿಮ್ಮ ಅಜ್ಜಿಯವರು ಸರ್? ಯಾವುದು ಅಜ್ಜಿಯವ್ರ ಹೆಸರು? ಅದು ಶಿ ಈಸ್ ಎ ಓನ್ಲಿ ಹೌಸ್ ವೈಫ್. ಅವರು ಶೇಷಗಿರಿ ಅಮ್ಮ ಅಂತ.
ನಮ್ಮ ತಂದೆಗೆ ಸಂಗೀತ ಬರೋಕ್ಕೆ ಪ್ರಧಾನ ಕಾರಣ ಅಜ್ಜಿ. ಹೆಂಗೆ ಸರ್ ಹಾವು? ಅದು ಹೆಂಗಂದರೆ ಅವರಿಗೆ ನ್ಯಾಚುರಲ್ ಆಗಿ ಶಿ ಈಸ್ ಎ ಚೈಲ್ಡ್ ಪ್ರಾಡಿಜಿ. ಅವರು 3 ವಯಸ್ಸಿರುವಾಗ 3 ಇಯರ್ಸ್ ಓಲ್ಡ್, ಅದು ಕಾಕಿನಾಡದಲ್ಲಿ ಒಂದು ಸರಸ್ವತಿ ಮಹಾಲ್ ಅಂತ ಒಂದು ಆಡಿಟೋರಿಯಂ ಇದೆ. ಅವ್ರನ್ನ ಎಲ್ಡರ್ ಸಿಸ್ಟರು 11 ಇಯರ್ ಓಲ್ಡ್, ಅವರು ಇವ್ರನ್ನ ಇಟ್ಕೊಂಡು ಅವ್ರು GN ಬಾಲಸುಬ್ರಹ್ಮಣ್ಯಂ GNB ಅಂತ ಭಾಳ ಪಾಪ್ಯುಲರ್ ಕರ್ನಾಟಿಕ್ ಸಿಂಗರ್. ಸೊ ಅವರನ್ನ ಕಚೇರಿಗೆ ಹೋದರು ಅವರು, ಇವ್ರನ್ನ ಕರ್ಕೊಂಡು. ಶಿ ಈಸ್ ಅ 3 ಇಯರ್ ಓಲ್ಡ್ ಬೇಬಿ, ಅವ್ರನ್ನ ಅಕ್ಕ 11 ಇಯರ್ ಓಲ್ಡ್. ಸೊ ವೆನ್ ದೇ ವರ್ ಲಿಸ್ನಿಂಗ್, ಸಡನ್ಲಿ GNB ಶಿಫ್ಟೆಡ್, ಇಟ್ ಈಸ್ ಎ ರಾಗಮಾಲಿಕ. ಸೊ ಅವ್ರು ರಾಗಮಾಲಿಕ ಮಾಡ್ತಾ ಮಾಡ್ತಾ ಮೋಹನ ರಾಗದಿಂದ ಆನಂದ ಭೈರವಿಗೆ ಬಂದರು. ಈ ಮೋಹನನಿಂದ ಆನಂದ ಭೈರವಿ ವೆರಿ ಸಟಲ್. ಎಕ್ಸ್ಪರ್ಟ್ಸ್ ಓನ್ಲಿ ಕ್ಯಾನ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ದಿಸ್ ಇಸ್ ಮೋಹನ, ದಿಸ್ ಇಸ್ ಆನಂದ ಭೈರವಿ ಅಂತ. ಮತ್ತು ಈ ಚಿಕ್ಕವಳು ಅವರ ಅಕ್ಕ ಜೊತೆಗೆ ಹೇಳ್ತಾ ಇದ್ದಾರೆ, ಅಲ್ಲಕ್ಕೆಯ ಆನಂದ ಭೈರವಿಲು ಮುನಿಗಿಪೋಯಾನೆ ಅಂತ. ಅದಕ್ಕೆ ಅರ್ಥ, ಸಿಸ್ಟರ್, ಐ ಗಾಟ್ ಸೋಕ್ಡ್ ಇಂಟು ಆನಂದ ಭೈರವಿ. ಎ 3 ಇಯರ್ ಓಲ್ಡ್ ಬೇಬಿ ಟಾಕಿಂಗ್ ಅಬೌಟ್ ಅ ರಾಗ ಆ್ಯಂಡ್ ಗೆಟಿಂಗ್ ಸೋಕ್ಡ್ into Ananda Bhairavi is just next to, unless she is a prodigy, you cannot learn. She is not learned any ಹೆಂಗೆ ಸರ್? ಹೌ ಕಮ್? ಅದು ಅವ್ರನ್ನ ಫ್ರಮ್ ದ ಮದರ್ ಸೈಡ್ ವಿ ಹವ್ ಗಾಟ್ ದಟ್ ಮ್ಯೂಸಿಕ್ ಇನ್ ಅವರ್ DNA. ಅಂದ್ರೆ ಅಜ್ಜಿಯವರು ಹೇಳಿದ್ದು ಆನಂದ ಭೈರವಿ ರಾಗದಲ್ಲಿ ಮುಳುಗೋಗಿದ್ದೀನಿ. ಅದೇ, ಆಸ್ ಎ 3 ಇಯರ್ ಓಲ್ಡ್ ಬೇಬಿ, 3 ವರ್ಷದ ಮಗು. ಸ್ನೇಹಿತರೆ, ನಿಮಗೆ ಮತ್ತೊಮ್ಮೆ ನಿಮ್ಮ ಕ್ಲಾರಿಫಿಕೇಶನ್ಗೆ, PBS ಅವ್ರ ತಾಯಿ ಶೇಷಗಿರಮ್ಮ ಅವರು ಅವರ ಅಕ್ಕನ ಜೊತೆ ಅವ್ರು 3 ವರ್ಷ ಇರ್ಬೇಕಾದ್ರೆ ಅವ್ರ ಅಕ್ಕನಿಗೆ 11 ವರ್ಷ ಒಂದು ಕಚೇರಿಗೆ ಹೋಗ್ತಾರೆ. ಅಲ್ಲಿ ಒಬ್ಬ ಖ್ಯಾತ ಗಾಯಕರು ಹಾಡೋದನ್ನ, ಆ ಟ್ರಾನ್ಸ್ಫರ್ಮೇಷನ್ ಅದನ್ನ ನೋಡ್ಬಿಟ್ಟು ಆನಂದ ಭೈರವಿ ರಾಗದಲ್ಲಿ ಮುಳುಗೋಗಿದ್ದೀನಿ ಅಂತ ಒಂದು 3 ವರ್ಷದ ಮಗು ಹೇಳ್ತಾರೆ. ಅಂದ್ರೆ ಎಷ್ಟು ಅವ್ರಿಗೆ ಮ್ಯೂಸಿಕ್ ಅನ್ನೋದು ಬ್ಲಡ್ ಅಲ್ಲಿ ಇದೆ. ಸೊ ಇದು ನಿಮ್ಮ ತಂದೆ ಅವರಿಗೆ DNA ಬಂದ ತಂದೆಯವರಿಗೆ. ಓಕೆ. ಮತ್ತೆ ಏನಂದ್ರೆ ಈ ಸಂಗೀತ ಅವರು ಸಿಸ್ಟಮ್ಯಾಟಿಕ್ ಕರೀಲಿಲ್ಲ. ನಮ್ಮ ತಂದೆಯವರು ಹಿ ಹ್ಯಾಸ್ ನಾಟ್ ಲರ್ನ್ ಸರಿಗಮ ಪದನಿ, ಅವರಿಗೆ ಅದು ಗೊತ್ತೇ ಇಲ್ಲ. ಸರಿಗಮ ಪದನಿ ನೋಟ್ಸೇ ಗೊತ್ತಿಲ್ಲ. ನಮ್ಮ ಗ್ರ್ಯಾಂಡ್ ಮದರಿಗೆ ವಾಯ್ಸ್ ಬಹಳ ಬೇಸ್ ವಾಯ್ಸು, ಅದೇ ಬೇಸ್ ವಾಯ್ಸ್ ನಮ್ಮ ತಂದೆಗೆ ಬಂದು ಗಂಭೀರವಾಗಿರ್ತಾರೆ, ತೂಕವಾಗಿರುತ್ತೆ. ನಿಮ್ಮ ಬೇರೆ ಚಿಕ್ಕಪ್ಪನಿಗೆ ಅತ್ತೆಯರಿಗೆ ಯಾರಿಗೂ ಸಿಂಗಿಂಗ್ ಬರಲಿಲ್ವಾ? ಅವರೆಲ್ಲ ಮಾಡ್ತಾರೆ. ನಮ್ಮ ಲಾಸ್ಟು ಅತ್ತೆ ಮಣಿ ರಘುನಾಥ್ ಅಂತ, ಶಿ ಪ್ಲೇಸ್ ವೀಣಾ. ನಾನು ವೀಣಾ ನಮ್ಮ ಗ್ರ್ಯಾಂಡ್ ಮದರ್, ಐ ಹ್ಯಾವ್ ಲರ್ನ್ಡ್ ಫ್ರಮ್ ಮೈ ಗ್ರ್ಯಾಂಡ್ ಮದರ್ ವೀಣಾ, ಐ ಕ್ಯಾನ್ ಪ್ಲೇ. ವೀಣಾ. ಅದಕ್ಕೆ ನಮ್ಮ ತಂದೆಯವ್ರು ನನ್ನೇ ಈ ಥರ ಮಾಡ್ತಾರೆ ಅವರು ಮಿಸ್ಚಿವಸ್ ಆಗಿ, ನೀವು ನನ್ನ ಥರ ಸ್ವಲ್ಪ ಬೆಟ್ರು, ಯಾಕಂದ್ರೆ ನಿಮಗೆ ಸರಿಗಮ ಪದನಿ ಗೊತ್ತು, ನಮಗೆ ಅದು ಗೊತ್ತಿಲ್ಲ. ತಂದೆಯವರು ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮಾಡ್ತಿದ್ರು? ಅವರು ಹಾರ್ಮೋನಿಯಂ, ಅವರು ಓನ್ ಸ್ವಂತ ಬೈ ದಿಸ್ ಒನ್ ವಿತೌಟ್ ಎನಿ ಗುರು ಎಸ್ ಲರ್ನ್. ವಿತೌಟ್ ಎನಿ ಗುರು. ತಾಯಿನೇ ಗುರು. ತಾಯಿ ಆಲ್ಸೋ ಶಿ ಡಿಡ್ ನಾಟ್ ಟೀಚ್ ಹಿಮ್ ಸಿಸ್ಟಮ್ಯಾಟಿಕಲಿ. ಓಕೆ. ಸ್ನೇಹಿತರೆ, ಇನ್ನೊಂದಿಲ್ಲಿ ನಿಮಗೆ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಂಭಾಷಣೆ ಹೆಚ್ಚಿಗೆ ನಾವು ಕನ್ನಡದಲ್ಲೇ ಮಾತಾಡ್ತಾ ಇದ್ದೀವಿ. ಆದರೆ ಸಾರ್ ಮಧ್ಯದಲ್ಲಿ ಕೆಲವು ಆಂಗ್ಲ ಪದಗಳು ಬಂದರೆ ಕ್ಷಮೆ ಇರಲಿ, ಯಾಕೆಂದರೆ ಫ್ಲೋನಲ್ಲಿ ಅದು ಬರುತ್ತೆ ಹೊರತು ಇಂಗ್ಲೀಷ್ ಮಾತಾಡಲೇಬೇಕು ಅಂತಲ್ಲ. ಅವರ ಮಾತೃಭಾಷೆ ಕನ್ನಡ ಅಲ್ಲ. ಸೊ ಹಾಗಾಗಿ ಕನ್ನಡನ ಇಷ್ಟಪಟ್ಬಿಟ್ಟು ಭಾಳ ಪ್ರೀತಿಯಿಂದ ಮಾತಾಡ್ತಿದ್ದಾರೆ. ಮಧ್ಯದಲ್ಲಿ ಎಲ್ಲರೂ ಸಣ್ಣ ಪುಟ್ಟ ಆಂಗ್ಲ ಪದಗಳು ಬಂದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಕ್ಕೆ ಹೋಗ್ತೀನಿ. ಇದಕ್ಕೊಂದು ಹೇಳಬೇಕು, ಕನ್ನಡ ನನ್ನ ಮಾತೃಭಾಷೆ ಅಲ್ಲ, ಆದರೂ ನನ್ನ ಫಸ್ಟು ಮೈ ಅಪಾಯಿಂಟ್ಮೆಂಟ್ ಆಸ್ ಎ ಚಾರ್ಟರ್ಡ್ ಅಕೌಂಟೆಂಟ್ ವಾಸ್ ಇನ್ ಬ್ಯಾಂಗ್ಳೂರ್. ನಮ್ಮ ತಂದೆಯವರು ಲಾ ಅಡ್ವೊಕೇಟು ಜಡ್ಜ್ ಮಾಡಲಿಕ್ಕೆ ಅವರಿಗೆ ಆ ಕಾಲದಲ್ಲಿ ಅದು ಇಟ್ ಈಸ್ ಎ ಬಿಗ್ ಸ್ಟೇಟಸ್ ಸಿಂಬಲ್. ಅವರಿಗೆ ಅದೇ ಬೇಕು ಅಂತ ಅವ್ರಿಗೆ ಇಷ್ಟ. ಬಟ್ ನಮ್ಮ ತಂದೆಗೆ ಮರ್ಕೆಂಟೈಲೇ ಬರೋದಿಲ್ಲ. ಏನು ಮಾಡಲಿಕ್ಕೆ, ಸರಿ ಒಂದು ಯೋಚನೆ ಮಾಡ್ತೀವಿ. ನಮ್ಮ ತಂದೆಯವರ ಜಾತಕ ತಗೊಂಡು ಹೋದರು. ಅಲ್ಲಿ ಒಂದು ರಾಮ ಭಕ್ತರು ಜ್ಯೋತಿಷ ಇದ್ದಾರೆ. ಸೊ ನಮ್ಮ ತಂದೆನ ಕರ್ಕೊಂಡು ಹೋದರು. ಅವ್ರಿಗೂ ನಮ್ಮ ತಂದೆಯವರ ಜಾತಕ ಕೊಟ್ಟು, ಇವರೇನೋ ಹಾಡುಗಳೆಲ್ಲ ಹಾಡ್ತಾನಂತ ಹೇಳ್ತಾ ಇದ್ದಾರೆ, ಅದೇನೋ ಸ್ವಲ್ಪ ನೋಡಿ ಹೇಳಿ ಅಂತ. ಅವರು ಅದೆಲ್ಲ ನೋಡಿಬಿಟ್ಟು, ಸಾಹೇಬರೇ ನಿಮಗೇನು ತೊಂದರೆ ಇಲ್ಲ, ಇವರು ಸಿನಿ ಫೀಲ್ಡಲ್ಲೇ ಈವನ್ ಹಿ ವಿಲ್ ನಾಟ್ ಕೀಪ್ ಇಸ್ ಹೆಡ್ ಅಂತ ಹೇಳಿಬಿಟ್ರು. ನಮ್ಮ ತಂದೆಯವರಿಗೆ ಭಾಳ ಡಿಸಪಾಯಿಂಟ್ ಆಗಿದೆ. ಬಟ್ ಅವರು ಸ್ವಲ್ಪ ಇಷ್ಟು ಗಂಭೀರ, ಅವರು ಹಿ ವಿಲ್ ನಾಟ್ ಶೋ. ಅದು ಏನು, ಒಂದೇ ಒಂದು ಕ್ವಶನ್ ಕೇಳ್ತೀನಿ ನಿಮಗೆ, ನೀವು ಹೇಳುವ ಎಲ್ಲ 100% ಟ್ರೂತ್ ಅಂತ ಆಸ್ಟ್ರಾಲಜರಿಗೆ ಕೇಳಿದ್ದಾರೆ. ಅವ್ರು ಕೇಳಿದ್ರು. PBS. ಹೌದು. ಚಿಕ್ಕವರು ವಯಸ್ಸೇನು 20 ವಯಸ್ಸು 22 ವಯಸ್ಸು. ಅವರು ಸ್ವಲ್ಪ ಯೋಚನೆ ಮಾಡಿದ್ರು, ಈ ಥರ ಯಾರು ಕೇಳ್ತಾರೆ, 99% ಆಗ್ಬೋದು, 1%. ಆ 1%ಲ್ಲಿ ನಾನು ಇರಬಹುದಲ್ಲ.
ಅದು ಅವರ ಆಪ್ಟಿಮಿಸಮ್, ಅವ್ರ ಪ್ಯಾಷನು. ಯಾರೋ ಒಬ್ಬರು ನೀವು ಆ ಥರ ಹೋಗೋದಕ್ಕಿಲ್ಲ ಅಂತ ಹೇಳಿದ್ರೆ ಇವ್ರು ಬಿಡೋದಿಲ್ಲ. ಯಾಕಂದರೆ ಇವರು ಪ್ಲೇಬ್ಯಾಕ್ ಸಿಂಗರ್ ಆಗಲೇಬೇಕು. ಲತಾ ಮಂಗೇಶ್ಕರ್ ಜೊತೆಗೆ ಒಂದು ಹಾಡು ಡ್ಯುಯೆಟ್ ಹಾಡಬೇಕಂತ ಅವರ ಡ್ರೀಮ್. ಆ ಡ್ರೀಮ್ಕಾಗ ಇವ್ರು ಈ ಥರ ಹೇಳಿಬಿಟ್ರೆ ನಮ್ಮ ತಂದೆ ಗ್ರ್ಯಾಂಡ್ ಫಾದರ್ ಮೇ ನಾಟ್ ಪರ್ಮಿಟ್, ಏನರ ಇದು ತೊಂದರೆ ಆಯ್ತದೆ. ಆವಾಗ ಹೇಳಿದ್ರು, ನೀವು ರಾಮಭಕ್ತ, ನೀವು ನನಗೋಸ್ಕರ ಪ್ರೇ ಮಾಡಿ, ನಾನು ಪ್ರೇ ಮಾಡ್ಕೊಳ್ತೀನಿ, ಐ ವಿಲ್ ಟ್ರೈ ಅಂದರೆ ಆಗಲಿ ಪರವಾಗಿಲ್ಲ ಅಂತ. ಆ ಥರ ಅವರಿಗೆ ಇಲ್ಲ ಅಂತ ಹೇಳಿದ ಆ ಜ್ಯೋತಿಷ್ಕರದು ಇವರು ಅದು ಇಲ್ಲ ಅಂತ ಮಾಡಿ 50 years he has been in the field. ಫ್ಯಾಂಟಾಸ್ಟಿಕ್ ಸರ್. ನಾನು ಮಾತಾಡ್ತೀನಿ ಸರ್. PB ಅಂತಂದ್ರೆ ಫುಲ್ ಫಾರ್ಮ್ ಏನು ಸರ್? PB ಪ್ರತಿವಾದಿ ಭಯಂಕರ ಶ್ರೀನಿವಾಸ್. ಎಸ್, ಶ್ರೀನಿವಾಸಾಚಾರ್ಯ. ಫಸ್ಟ್ ರೆಕಾರ್ಡ್ನಲ್ಲಿ ಅವ್ರನ್ನ ಹೆಸರು ಫುಲ್ ನೇಮ್ ಇರುತ್ತೆ, ಪ್ರತಿವಾದಿ ಭಯಂಕರ ಶ್ರೀನಿವಾಸಾಚಾರ್ಯ ಅಂತ ಇದೆ. ಓಕೆ, ಆಮೇಲೆ PB ಶ್ರೀನಿವಾಸ್ ಅಂತ ಅದು ಶಾರ್ಟ್ ಫಾರ್ಮ್ ಮಾಡಿ. ಯಾವುದು ಸರ್ ಫಸ್ಟ್ ಹಾಡಿದ್ದು? ಆ ಮ್ಯೂಸಿಕ್ ಕಾಂಪಿಟೇಷನ್ನಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿದ್ರು. ನ್ಯಾಚುರಲಿ ಈಸ್ ಅ ಗುಡ್ ಸಿಂಗರ್. ಅವರಿಗೆ ಫಸ್ಟ್ ಗೋಲ್ಡ್ ಮೆಡಲ್, ಫಸ್ಟ್ ಪ್ರೈಸ್ ಬಂತು ಇವರು ಹಾಡೋದು. ಹಿ ಡಿಡ್ ನಾಟ್ ಸಿಂಗ್ ಹಿಸ್ ಓನ್. ಲತಾ ಮಂಗೇಶ್ಕರ್, ಮೊಹಮ್ಮದ್ ರಫಿ, ತಾಲತ್ ಮೊಹಮ್ಮದ್ ಆ ಹಾಡುಗಳು ಹಾಡಿದರೆ ಇವರಿಗೆ ಫಸ್ಟ್ ಪ್ರೈಸ್ ಬಂತು. ಆಯಿತು. ಈ ಲೆಫ್ಟ್ FL ಫಸ್ಟ್ ಇಯರ್ ಮಾಡಿದ್ರು ಕಂಪ್ಲೀಟ್ ಆಗಿ, ಸೆಕೆಂಡ್ ಇಯರ್ ಫಸ್ಟು ಮಾಡಲಿಲ್ಲ.